ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. ಫ್ರೆಂಡ್ಸ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಡಿಪ್ಲೊಮಾ ಫಾರ್ಮಸಿ ಅಭ್ಯರ್ಥಿಗಳಿಗೆ ಏನಂದರೆ ಒಂದು ಅಪ್ರೆನ್ಸಿಪ್ ವಿತ್ ಸ್ಟೈಫಂಡ್ ಡಿಪ್ಲೊಮಾ ಫಾರ್ಮಸಿ ಆದವರಿಗೆ ಹುದ್ದೆಗಳನ್ನು ಕರೆದಿದ್ದರು. ಒಟ್ಟು 1,000 ಹುದ್ದೆಗಳನ್ನು ಇಲ್ಲಿ ಕರೆದಿದ್ದರು. ಆದರೆ ಏನಾಗಿದೆ ಅಂದರೆ ಇಲ್ಲಿಗ ಸೆಲೆಕ್ಷನ್ ಆಗಿರೋದರಲ್ಲಿ ತುಂಬ ಕಡಿಮೆ ವಿದ್ಯಾರ್ಥಿಗಳು ಹೋಗಿ ಈಗ ಜಾಯ್ನ್ ಆಗಿದ್ದಾರೆ. ಸೊ ಇನ್ನೂ ಸುಮಾರು ಏನೂ ಇಲ್ಲ ಅಂತಂದರೂ ಕೂಡ 800 ಸೀಟುಗಳು ಇನ್ನೂ ಖಾಲಿ ಇದ್ದಾವೆ, ಯಾರು ಹೋಗಿ ಜಾಯ್ನ್ ಆಗಿಲ್ಲ. ಸೊ ಹೀಗಾಗಿ ಮತ್ತೇನು ಮಾಡ್ತಾರೆ ಅಂದರೆ ಇದ್ದವರು ಇಲ್ಲಿ ಒಂದು ಅಪ್ಡೇಟ್ ಮಾಡಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ. ಮತ್ತು ಫಾರ್ಮಸಿಸ್ಟ್ ಅಪ್ರೆನ್ಸಿಪ್ ತರಬೇತಿ ಕರೆ2 ಅಂದರೆ 2ನೇ ಲಿಸ್ಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ಲಿಂಕನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ ಮತ್ತು ಒಂದು ಆದೇಶವನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರ ಬಗ್ಗೆ ಈ ಒಂದು ಮಾಹಿತಿ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದಾರೆ, ಆದೇಶದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫಾರ್ಮಸಿಸ್ಟ್ ಅಪ್ರೆನ್ಸಿಪ್ ತರಬೇತಿ ಕರೆ2 ಅಂತ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಏನಂದ್ರೆ 11 ತಿಂಗಳ ಮಟ್ಟಿಗೆ ಡಿಪ್ಲೊಮಾ ಫಾರ್ಮಸಿ ಪೂರ್ಣಗೊಳಿಸಿರುವಂಥವರುಗಳಿಗೆ ಅಪ್ರೆನ್ಸಿಪ್ ತರಬೇತಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಮೆರಿಟ್ ಆಧಾರದ ಮೇಲೆ ಒಂದು ಪ್ರಕ್ರಿಯೆಯನ್ನು ಮಾಡಿದ್ವಿ. ಆದರೆ ಮೊದಲನೇ ಸುತ್ತಿನಲ್ಲಿ 1,000 ಅಪ್ರೆನ್ಸಿಪ್ಪಲ್ಲಿ ಬರೀ 123 ವಿದ್ಯಾರ್ಥಿಗಳು ಮಾತ್ರ ಆಯ್ಕೆಯಾಗಿದ್ದಾರೆ. ಇನ್ನುಳಿದ ಅಪ್ರೆನ್ಸಿಪ್ ಏನೇ ಸುತ್ತಿನಲ್ಲಿ ಆಯ್ಕೆ ಮಾಡಲಾಗುವುದು. ಆಮೇಲೆ ಉಳಿದಿದ್ದು ಈಗೇನು ಮತ್ತು ಉಳಿದಿದೆಯಲ್ಲ 123 ಜನ ಆಯ್ಕೆ ಮಾಡಿದ್ರು, ಇನ್ನೂ ಮತ್ತು ಉಳಿದಾರಂತೆ. ಅವುಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಕೌನ್ಸ್ಲಿಂಗ್ ಆಧಾರದ ಮೇಲೆ ಕೌನ್ಸ್ಲಿಂಗ್ ಆಧಾರದ ಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ವಿವಿಧ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ನಿಯೋಜನೆ ಮಾಡಲಾಗೋದು. ಮತ್ತು ಈಗ ಅರ್ಜಿ ಸಲ್ಲಿಸಲಿಕ್ಕೆ 23 ಅಂದರೆ ಈಗಾಗಲೇ 2 ಡೇಸ್ ಆಯಿತು. ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ 23/2026ರಿಂದ ಅರ್ಜಿ ಕೊನೆ ದಿನಾಂಕ ನೆಕ್ಸ್ಟ್ ಮಂತ್ 4/4/2026 ತನಕ ಕೊನೆ ದಿನಾಂಕವನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರಿಗೆ 2ನೇ ಸಲ ಮತ್ತೊಂದು ಸಲ ನೀವು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಆಮೇಲೆ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕಿ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ಮತ್ತೊಂದು ಸಲ ಟ್ರೈ ಮಾಡಬೇಕು. ಮತ್ತೊಂದು ಸಲ ನೀವು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕಲಿಕ್ಕೆ 600 ರೂಪಾಯಿ ಇದೆ ಮತ್ತು 8,000 ರೂಪಾಯಿ ನಿಮಗೆ ಸ್ಟೈಫಂಡ್ ಕೊಡ್ತಾರೆ. 11 ತಿಂಗಳ ತನಕ ನಿಮಗೆ ಗೋರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಟ್ರೈನಿಂಗನ್ನು ಕೊಡ್ತಾರೆ. ಅಪ್ರೆನ್ಸಿಪ್ ಅಂತೇಳಿ ತೊಗೊತಾರೆ. ಸೊ ಹೀಗಾಗಿ ನೀವು ಈ ಒಂದು ಅರ್ಜಿಗಳನ್ನು ಸಲ್ಲಿಸ್ಬೋದು. ಯಾರು ಮಿಸ್ ಮಾಡ್ಕೊಂಡಿದ್ದೀರಿ ಅಂಥವ್ರುಗಳಿಗೆ ಮತ್ತೊಂದು ಸಲ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದು. ಲಿಂಕು ಕೂಡ ಇಲ್ಲಿ ಕೊಟ್ಟು ಇಲ್ಲಿ ನೋಡ್ತಾ ಇದ್ದೀರಿ, ಲಿಂಕ್ ಇದೆ ನೋಡಿ, ಇಲ್ಲಿ ನೋಡಿ ಲಿಂಕ್ ಇದೆ. ಸೊ ಇಲ್ಲಿಗೆ ಲಿಂಕಿಗೆ ನೀವು ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡ್ಬೋದಪ್ಪ ಅಂತಂದರೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಅಪ್ಲಿಕೇಶನ್ ಲಿಂಕ್ ಹಾಕಲಿಕ್ಕೆ ನಿಮಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸ್ಬೋದು ಹೊಸಬರಿದ್ದರೆ. ಮತ್ತು ಆಲ್ರೆಡಿ ನಾವು ಅಪ್ಲಿಕೇಶನ್ ಹಾಕಿದ್ವಿ ಬಟ್ ನಮಗೆ ಸೀಟ್ ಸಿಕ್ಕಿಲ್ಲ ಅನ್ನೋರು ಕೂಡ ನೀವು ಕೆಗೆ ಕಾಲ್ ಮಾಡ್ಕೋಬೇಕು. ಮತ್ತೊಂದು ಸಲ ಪೇ ಮಾಡಲಿಕ್ಕೆ ಹೇಳ್ತಾರೋ ಅಥವಾ ಅದನ್ನೇ ಕಂಟಿನ್ಯೂ ಮಾಡ್ತಾರೋ ಅನ್ನೋದು ಕೆದವ್ರಿಗೆ ಕೇಳಬೇಕು. ಯಾಕಂದರೆ ಇದರಲ್ಲಿ ಯಾವುದೇ ಥರ ಮಾಹಿತಿನ ಕೊಟ್ಟಿಲ್ಲ.